ಬೇಡ ಜೀವಿತ, ಕರ್ಕೊಂಡು ಹೋಗ್ಬಿಡ ಕಣೆ. ಯಾಕೆ ಕರ್ಕೊಂಡು ಹೋಗ್ತಾ ಇದೀಯಾ? ಕರ್ಕೊಂಡು ಹೋಗೋದೇ ಕಣಮ್ಮ, ನಾನು ಬಿಟ್ಟು ಬರ್ತೀನಿ. ನೋಡ್ಕೊಂಬ್ಲಿ, ಮಕ್ಳು ನೋಡ್ಕೊಂಬೋದು ಎಷ್ಟು ಕಷ್ಟ ಅಂತ ಗೊತ್ತಾಗಬೇಕು. ನೋಡ್ಕೋಬೇಕಣಮ್ಮ ಅವರು ಕಷ್ಟಪಟ್ಟು. ಮತ್ತೆ ನನ್ನ ಎದುರಿಗೆ ಮನೆ ಮಾಡ್ಕೊಂಡು ಇಲ್ಲೇ ಅವರಿದ್ರೆ ನನಗೆ ಎಷ್ಟು ಹೊಟ್ಟೆ ಉರಿಯಾನ ಹೇಳಮ್ಮ. ನನ್ನ ಎದುರಿಗೆ ಯಾಕೆ ಇರ್ಬೇಕು ಇವರು? ಅಂತಾನೆ ಕಣಪ್ಪ. ಎಲ್ಲ ನಾ ಬೇರೆ ಕಡೆಗೆಲ್ಲ ನಮ್ಮ ಮನೆ ನೋಡ್ಕೊಂಡು ಅಲ್ಲೇ ಇರೋದು ಬಿಟ್ಟು ಇಲ್ಲಿಗೆ ಯಾಕಪ್ಪ ಬಂದ? ಹೇಳು, ಇವನು ಇದ್ದಿದ್ದು ಬೇಡ ಅಲ್ಲ, ಇಂಥ ಸಮಯದಾಗೆ ಬಂದು ಯಾಕಪ್ಪ ಟೆನ್ಷನ್ ಕೊಡ್ತಾರೆ ಇವರು? ಇವ್ರ ಪ್ಯಾಡಿಗೆ ಇವ್ರು ಸುಮ್ಮನೆ ಇರೋಕ್ಕಾಗಲ್ವೇ? ಇಲ್ಲದ್ದೆಲ್ಲ ಯಾಕೆ ಇಲ್ಲಿ ರಂಪರಾಮಾಯಣ ತಕೊಂಡು ಇಲ್ಲದ ನಮಗೆ ಟೆನ್ಷನ್ ಕೊಡಕ್ಕೆ ಬರ್ತಾರಪ್ಪ ಇವರು. ಹೋಗತ್ತ, ನನಗಂತೂ ಇವಳಿಗೆ ಹೇಳಿರ ಅರ್ಥವೇ ಆಗಲ್ಲ. ಜೀವಿತ ಕರ್ಕೊಂಬಾರೆ, ಕರ್ಕೊಂಡು ಹೋಗ್ಬಿಡ, ಕರ್ಕೊಂಬಾರೆ. ಒಟ್ಟು ಗಾಳಿ ಹೆಂಗೆ ಬೀಸುತ್ತೆ, ಸಖತ್ತು ಗಾಳಿ ಬೀಸುತ್ತೆ. ಕರ್ಕೊಂಡು ಹೋಗ್ಬಿಡ ಕಣೆ. ಅದೇ ಕರ್ಕೊಂಡು ಹೋಗ್ತಾ ಇದೀಯಾ? ಜೀವಿತ ಕರ್ಕೊಂಬಾರೆ. ನಾನೆಲ್ಲ ಸಾಕ್ತೀನಿ ಕಣಮ್ಮ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಇವಳಿಗೆ, ಅರ್ಥನೇ ಆಗಲ್ಲ ಎಷ್ಟು ಹೇಳಿದ್ರು. ಬಾರೋ ತಿಕ್ಲು ಸುಬ್ಬ. ಏನೇ, ಯಾಕೆ ಇಷ್ಟೊಂದು ಜೋರು ಮಾಡ್ತಾ ಇದೀಯ? ಬಂದು ಯಾಕೆ ಇಷ್ಟೊಂದು ರೋಪ್ ಆಗ್ತಾ ಇದೆಯಾ? ತಗ ನಿನ್ನ ಮಗಳನ್ನ ನೀನೇ ಸಾಕು. ನಾನು ಸಾಕಾಗಲ್ಲ, ನನ್ನ ಕೈಲಿ. ನನಗೆ ದುಡ್ದಾಕವ್ರು ಯಾರೂ ಇಲ್ಲ, ಸಾಕಾಗಲ್ಲ. ತಗ ಸಾಕು. ಬಾರಮ್ಮ, ಬಾರೋ ಚಿನ್ನೆ, ಬರ್ಪ ಬಾ. ಸಾಕಾಗುತ್ತಾ ನಿನ್ನ ಕೈಲಿ? ಸಾಕ ಯೋಗ್ಯತೆ ಐತಾ? ಸಾಕ್ಲಿಲ್ಲ ಅಂದ್ರೆ ಕೇಳು. ನನ್ನ ಮಗಳು ನನಗೆ ಸಾಕೋದು ಗೊತ್ತೈತೆ, ಸಾಕ್ತೀನಿ. ಸಾಕಕ್ಕಂತ ಆಗಲ್ಲ ಅಂತ ಮತ್ತೆ ಆಡಲ್ಲ. ಕೊಡಿಲಿ ನನ್ನ ಮಗಳನ್ನ. ಕರ್ಕೊಳಪ್ಪ, ಸಾಕಾನ. ನಮ್ಗೇನೇನು ಸಾಕಾದ್ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವಳೆ. ನೀನ್ ಸುಮ್ನಿರ, ನಾನು ನನ್ನ ಗಂಡನ ಹತ್ರ ಮಾತಾಡಕ್ ಬಂದಿರೋದು. ನನ್ನ ಗಂಡನೂ ಇವನೇನೆ ಅಲ್ಲ ಕಣ. ನೀನು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ಬಂದು ಇಲ್ಲಿ ಮನೆ ಮಾಡ್ಕೊಂಡು ಇಲ್ಲಿದ್ದು ಅವಳಿಗೆ ಇಲ್ಲೂ ಟೆನ್ಷನ್ ಕೊಡ್ತಿರಲ್ಲ. ನಿಮ್ಮ ಪಾಡಿಗೆ ನೀವೆಲ್ಲ ಬೇರೆ ಮನೆ ಮಾಡ್ಕೊಂಡು ಇರೋಕ್ಕಾಗ್ತಿರ್ಲಿಲ್ವೇ? ಸುಮ್ಮನೆ ಯಾಕೆ ಇಲ್ಲೊದ್ದೆಲ್ಲ ಟೆನ್ಷನ್ ಕೊಡ್ತೀಯ ಹೇಳಿ? ಇಲ್ಲಿ ಬಂದು ನಿನ್ನ ಪಾಡಿಗೆ ನೀನು ಇರಬೇಕಪ್ಪ ಸುಮ್ಮನೆ. ಅದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲಿ ಕಣ್ಣೆದ್ರಿಗೆ ಬಂದು ನೋಡು. ಇಷ್ಟು ದಿವಸ ಕಣ್ಣಿಗೆ ಕಾಣಿಸ್ಕೊಂತಿರ್ಲಿಲ್ಲ, ಅವಳೇನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಅವಳ ಪಾಡಿಗೆ ಅವಳಿದ್ಲು ಮಗ ನೋಡ್ಕೊಂಡು. ನೀನು ಬಂದಿಲ್ಲಿ ಕಣ್ಣೆದ್ರಿಗೆ ಇಲ್ಲಿ ಮನೆ ಮಾಡ್ಕೊಂಡು ಇಲ್ಲಿರೋಕ್ಕೆ ಹೊಂದ್ಕೊಂಡ್ರೆ ಅವಳಿಗೆ ಹೆಂಗೆ ಅನ್ನಿಸ್ಬೇಡ? ಅವಳಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ? ಹಿಂಗೆ ಮಾಡಬಾರ್ದು ಕಣೋ. ಒಟ್ಟು ಇಲ್ಲದ್ದು ಯಾಕೆ ಟೆನ್ಷನ್ ಕೊಡ್ತೀರಾ ಇಲ್ಲಿ? ಬಿಡು, ನೋಡ್ಕೊಂಬಕ್ಕಾಗಲ್ಲ ಅಂತ ಹೇಳ್ತಾನೆ. ನಾವೆಲ್ಲ ನೋಡ್ಕೊಂತೀವಿ, ನಾವೆಲ್ಲ ಸಾಕ್ತೀವಿ. ನನ್ನ ಮಗಳು ನನಗೆ ಸಾಕೋದು ಗೊತ್ತೈತೆ. ನಾವು ಸಾಕ್ತೀವಿ, ನಮಗೆ ಗೊತ್ತೈತೆ. ಸಾಕಿದ್ರೆ ಮತ್ತೆ ಗೊತ್ತಾಗದು ನಿನಗೂನು. ನೀನು ಸಾಕಬೇಕು, ಸಾಕದೇನೆ ಗೊತ್ತಾಗದ ಅದ್ರ ಕಷ್ಟ ಏನು ಅಂತ. ಬರೇ ನೀನು ಮುದ್ದಾಡಿದ್ರೆ ಸಾಲದು. ಬರೀ ಕರಿಯಕ್ಕೆ ಬಂದಿದ್ದಲ್ಲ ಅವತ್ತು, ಬಾ ಹೋಗೋಣ ಅಂತೇಳಿ. ನೀನು ಸುಮ್ಮನೆ ಕರಿಯಕ್ಕೆ ಬಂದಿದ್ದೆ. ಇವಾಗ ಸಾಕು, ಗೊತ್ತಾಗುತ್ತೆ. ಸಾಕ್ತೀನಿ ಬಿಡೆ ಅಂತ ಹೇಳ್ತಿಲ್ವಿ, ನಿನಗೆ ಹೆಂಗೆ ತಿಳಿಯುತ್ತೆ? ಸಾಕ್ತೀನಿ, ನನಗೆ ಸಾಕಕ್ಕೆ ಕೆಪಾಸಿಟಿ ಐತೆ. ಯಾಕೆ ಮರಮ್ಮ, ಯಾಕೆ? ಅಲ್ಲ ನೋಡ ಜಯಕೆ, ಅಲ್ಲ ಇವಳು ಈ ಮಗನ ಕರ್ಕೊಂಬಂದು ಇವನ್ ಕೈ ಕೊಟ್ಟಿರೋದ? ಇವನ್ನೆಲ್ಲ ನೋಡ್ಕೊಂಬಕ್ಕಾಗುತ್ತೇನಮ್ಮ? ನೋಡ್ಕೊಂಬ್ಲೇಳು ಅಂತ ಕೊಡ್ತೀನಿ ಅಂತ ಹೇಳ್ತಾ ಇರೋದ. ಬೇಡ ಕಣಮ್ಮ ಅಂತ ನಮ್ಮ ಜೀವಿತಕ್ಕೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ. ಜೀವಿತ ಫಸ್ಟ್ ಮಗ ಕರ್ಕಳೆ. ಏನದೇ ನೀನು ದೊಡ್ಡ ಪಿಳ್ಳೆ, ದೊಡ್ಡ ಹುಡುಗಿ ಆದ್ರೆ ಬಿಡಪ್ಪ ಅನ್ಬೋದು. ನೀನು ಸಣ್ಣ ಹುಡುಗಿನ ಕರ್ಕೊಂಬಂದು ಬಿಟ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ತಾಯಿ ಜೊತೆ ಇರ್ಬೇಕಣೆ ಮಗ, ಕರ್ಕಳೆ. ನೀನೇನ ಮಾಡ್ಲಾಳ ಮುಂದೆ ಒಂದಲ್ಲ ಒಂದು ನೀವು ಸೆನಕಾಗ್ತೀರ. ನಿಮ್ಮ ದೊಡ್ಡ ಜಗಳದಾಗ ಕೂಸ್ನ ಯಾಕೆ ಬಡವು ಮಾಡ್ತೀರಾ? ಬಿಡು, ನೋಡ್ಕೊಂತೀವಿ. ನಾವೇನೇನು ನೋಡ್ಕೊಂಬಕ್ಕಾಗಲ್ಲ ಅಂತ ತಿಳ್ಕೊಬಿಟ್ಟಿದ್ದಾಳೆ. ನೋಡ್ಕೊಂತೀವಿ. ನಾನು ಮನೆಯಾಗಿರ್ತೀನಿ, ನಾನು ನೋಡ್ಕೊಂತೀನಿ ಬಿಡಪ್ಪ. ನನ್ನ ಮಗ ಅಂತಲೇ ನಾನು ನೋಡ್ಕೊಂತೀನಿ. ನಾನು ತುಂಬ ಮುದ್ದಾಗಿ ಸಾಕ್ತೀನಿ. ತುಂಬ ಕೇರ್ ಮಾಡಿ ನಾನು ನೋಡ್ಕೊಂತೀನಿ. ನಾನು ಹೆಂಗೆ ನೋಡ್ಕೋಬೇಕು ಮಗುನ ಅನ್ನೋದು ಚೆನ್ನಾಗಿ ಗೊತ್ತೈತೆ. ನಾನು ನೋಡ್ಕೊಂತೀನಿ. ನಾನೇನೇನು ಇವಳಂಗೆ ನೆಗ್ಲೆಕ್ಟ್ ಮಾಡಲ್ಲ. ಜವಾಬ್ದಾರಿಯಿಂದ ನಾನು ನೋಡ್ಕೊಂತಾಳೆ ಅಂತ ಹೆಂಡ್ತಿ ಸಿಕ್ಕಿರ್ಬೇಕಾದ್ರೆ ನನ್ನ ಮಗ ಸಾಕೋದು, ನನ್ನ ಮಗಳನ್ನ ಸಾಕೋದು ನನಗೇನು ದೊಡ್ಡದಲ್ಲ. ನಿನಗಿನ್ನೂ ಜವಾಬ್ದಾರಿ ಅನ್ನೋದಿಲ್ಲ, ಬೇಜವಾಬ್ದಾರಿ. ನಿನಗೆ ಜವಾಬ್ದಾರಿ ಇಲ್ಲ. ನಿನಗೆ ಜವಾಬ್ದಾರಿ ಬರ್ಬೇಕಂದ್ರೆ ಇನ್ನೂ ತುಂಬ ದಿನ ಬೇಕು ಜೀವಿತ. ನೀನು ಉದ್ಧಾರ ಆಗಲ್ಲ. ನೀನು ಹಿಂಗೆ ಇರ್ತೀಯ, ನೀನು ಹೋಗು. ನಾನು ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಂಬಲ್ವೇ? ನನ್ನ ಮಗಳು ನನ್ನ ಸಾಕೊಂಡು ಹೆಂಗಿರ್ಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಸಾಕ್ತೀನಿ, ನನ್ನ ಮಗಳ ಜೊತೆ ನಾನು ಚೆನ್ನಾಗಿರ್ತೀನಿ. ನನ್ನ ಜವಾಬ್ದಾರಿಯಿಂದ ನನ್ನ ಮಗಳು ನೋಡ್ಕೊಂಬಂತ ಹೆಂಡ್ತಿ ಸಿಕ್ಕವಳೆ, ನನಗೆ ನೋಡ್ಕೊಂತಾಳೆ. ರಾತ್ರಿ ಸುಧಾರಿಸು ನೋಡೋಣ. ನೀನು ಒಂದು ರಾತ್ರಿ ಇಟ್ಕೊ ಮಗನ, ಒಂದು ರಾತ್ರಿ ಸುಧಾರಿಸು, ಅವಾಗ ಗೊತ್ತಾಗುತ್ತೆ. ಏನು ತಿಳ್ಕೊಂಡಿದೀಯ? ಒಂದು ರಾತ್ರಿ ಸುಧಾರಿಸ್ರೆ ಅವಾಗ ನಾನು ಗಂಡ್ಸು ಅಂತೀನಿ. ಒಂದು ರಾತ್ರಿ ಸುಧಾರಿಸು. ನಾನು ಇಷ್ಟು 15 ದಿನ ಸುಧಾರಿಸಿದ್ದೀನಿ. ನೀನು ಒಂದು ರಾತ್ರಿ ಮಗ ಸುಧಾರಿಸು ನೋಡೋಣ. ನಾನು ಕೇಳಿದ್ ಕೊಡ್ತೀನಿ. ನೀನು ನೋಡೋಣ ಒಂದು ನನಗೂ ನಿನಗೂ ಚಾಲೆಂಜ್. ಇವತ್ತು ಹೆಣ್ತಿನ ತಕ್ಕ ನಿನ್ನ ಮಗ ನೋಡ್ಕೋಬೇಕು. ನೋಡ್ಕೊಂಬಕ್ಕಾಗಲ್ಲ ಅಂತ ನೀನೇ ಹೇಳ್ಬೇಕು. ಅವಾಗ ನಿನ್ನ ಹತ್ರ ತಪ್ಪಾಯ್ತು ಅಂತ ಒಪ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀನು. ಬೇಡ ಕಣೆ, ಏನು ಇಂಥದ್ರಾಗೇನೆ ನೀನು ಚಾಲೆಂಜ್ ಮಾಡೋದು? ಅಲ್ಲ ಇವಳಿಗೆ ನೋಡಿ, ಜೇಕಾಯಿ ನೋಡಿ ಇವಳಿಗೆ ಬುದ್ಧಿ ಐತೆ ಅಂಬನೆ, ಇಲ್ಲೇ ಅಂಬನೆ. ಅಲ್ಲಿ ಇಂಥದ್ರ ಚಾಲೆಂಜ್ ಮಾಡ್ತೀನಿ ಅಂತ ಬಂದವಳಲ್ಲಮ್ಮ. ಇಂಥದ್ರಾಗ ಯಾರನ್ನ ಚಾಲೆಂಜ್ ಮಾಡ್ತಾರೆ ನಮ್ಮ ನೋಡ ಜೇಕಾಯ? ನೀನು ಬೇರೆ ಯಾತ್ರಾಗನ ಮಾಡಿ ಇದ್ರಾಗ ಯಾಕೆ ಹಿಂಗೆ ಮಾಡ್ತೀವಿ? ಇಲ್ಲ, ಚಾಲೆಂಜ್ ಮಾಡಲಿ, ಸುಮ್ಮನೆ ನಾವು ನೋಡ್ಕೊಂತೀವಿ.
ನನಗಳೇ ನಿನ್ಗಿನ್ನು ಚೆನ್ನಾಗಿ ನೋಡ್ಕೊಂಡು ಮಗ ಆರೋಗ್ಯವಾಗಿ ಚೆನ್ನಾಗಿಲ್ಲಳು ಒಂದಿಷ್ಟು ಅಳಬಾರ್ದು ಹಂಗೆ ನೋಡ್ಕೊಂತೀನಿ ಕಣೆ, ಹಂಗೆ ನೋಡ್ಕೊಂತೀನಿ ನಾವು. ನೋಡೋಣ ಕಣೆ. ಈಗ ನೀನು ಹಾಲು ಕುಡ್ಸಕ್ಕೆ ಮಾತ್ರ ನಿನ್ನ ಅಷ್ಟೇನೆ. ಹಾಲು ನಮಗೆ ಗೊತ್ತೈತೆ, ಹಾಲು ಹೆಂಗೆ ಕುಡಿಸ್ಬೇಕು, ಹಾಲು ಎಲ್ಲಿ ತರಬೇಕು ಎಲ್ಲ ಚೆನ್ನಾಗಿ ಗೊತ್ತೈತೆ. ನನ್ನ ಮಗುಗೆ ಹಾಲು ಕುಡ್ಸೋದು ಗೊತ್ತೈತೆ, ಎಲ್ಲ ಗೊತ್ತೈತೆ, ಎಲ್ಲ ನಾನು ಮಾಡ್ತೀನಿ. ನನಗೆ ಗೊತ್ತೈತೆ ನನಗೆ ಏನು ಮಾಡಬೇಕು ಅಂತ. ನಾವು ಹೆಂಗೆ ನೋಡ್ಕೋಬೇಕು ಮಗನ ಅಂತ ಒಂದು ಸ್ವಲ್ಪನೂ ಒತ್ತರೆ ಕೇಳೆ, ಅಷ್ಟು ಚೆನ್ನಾಗಿ ನೋಡ್ಕೊಂತೀವಿ ನಾವು. ನೋಡೋಣ ಅದೇಲಿ. ನೀನು ಹೇಳ್ತಾ ಇದ್ದೀರಿ 28 ದಿನ ತನಕ ನೋಡ್ಕೊಂತೀವಿ. ಸರಿ ಆಯಿತು, 28 ದಿನ ತನಕ ನಾನು ನಿಮ್ಮ ಮಗನ ಎತ್ಕೊಂಬಲ್ಲ, ನೋಡಲ್ಲ. ಆಮೇಲೆ ನಿಮ್ಮ ಕೈಲಿ ಸಾಕೋಕ್ಕಾಗಲ್ಲ, ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ. ನೀನು ಹೇಳ್ದಂಗೆ ಕೇಳ್ತೀನಿ ನಾವಿಬ್ರು ಅಂತ ನೀವಿಬ್ರು ಒಪ್ಕೋಬೇಕು ನನ್ನ ಮುಂದೆ. ಸರಿನಾ? ನಾನು ಹೇಳ್ದಂಗೆ ಕೇಳ್ಕೊಂಡು ನೀವಿಬ್ರು ಇರಬೇಕಾಗುತ್ತೆ. ಸಾಕೋಕ್ಕಾಗಲ್ಲ ಅಂತ ಒಪ್ಕೋಬೇಕು ನೀವು. ಸರಿ ಆಯಿತು, ಚಾಲೆಂಜು. ನೋಡೋಣ ಅದು ಹೆಂಗೆ ಸಾಕ್ತೀರಾ, ಸಾಕ್ರಿ ನೋಡೋಣ. ಸಾಕ್ತೀವಿ ಕಣೆ. ನೋಡೆ ಅಯ್ಯೋ ನೀನು ನೋಡು ಅಂತ ಹೇಳ್ತಾ ಇದೀವಲ್ಲ, ನೋಡು ಇವಾಗ ಹೇಳಿದ್ದಿತ್ತಾನೆ 28 ದಿನ ತಕ್ಕ ಅಂತ. ಈಗ 28 ದಿನ ತಕ್ಕ ಅಂತ ಹೇಳಿದ್ವಿ, ಭಾನುವಾರ ತಕ್ಕ ನೋಡು. ನೀನು ಇನ್ನೂ 15 ದಿನ ಬಿಟ್ಟು ನೋಡು, ಇನ್ನೂ 15 ದಿನ ಟೈಮ್ ಕೊಡು, ನಾವು ಸಾಕ್ತೀವಿ. ನಾನೇ ಸಾಕ್ತೀನಿ ಪರ್ಮನೆಂಟಾಗಿ ನನ್ನ ಮಗಳನ್ನ. ಅಲ್ಲ 28 ದಿನ ತನಕ ಚಾಲೆಂಜ್ ಅದು. ನಿನ್ನ ಕೈಲಿ ಸಾಕೋಕ್ಕಾಗಲ್ಲ ಅಂತ ಒಪ್ಕೋಬೇಕು. ಇಲ್ಲ ನಾನು ಸಾಕ್ತೀನಿ ಅಂತ ಹೇಳ್ಬೇಕು. ಮಗ ಅಳಿಸ್ಬಾರ್ದು, ಅಳಿಸ್ಕೊಡ್ದು ಕ್ಯಾತೆ ಮಾಡಿಕೊಡ್ದು ಅಷ್ಟೇ. ಸರಿ ಆಯ್ತು ಹೇಳು. ಸ್ವಲ್ಪ ನೋಡಲ್ಲ ನನ್ನ ಮಗಳನ್ನ ಕ್ಯಾತೆ ಮಾಡ್ದಿಲ್ದಂಗೆ ನಾನು ತುಂಬ ಚೆನ್ನಾಗಿ ನಾನು ಸಾಕ್ತೀನಿ, ನನಗೆ ಗೊತ್ತೈತಿ. ಸಾಕ್ತೀವಿ ಕಣೆ, ಸಾಕ್ತೀವಿ. ಹೋಗು, ಸಾಕ್ತೀವಿ ನಾವೆಲ್ಲ. ಬೇಡ ಕಣೋ, ಇವನು ಅಂತಾನೆ, ಇವನು ಹಿಂಗೆ ಮಾತಾಡ್ತಾನೆ. ಜೀವಿತ ನಿನಗೆ ಬುದ್ಧಿ ಇಲ್ಲ ನೋಡು, ಸರಿಯಾಗಿ ನಾನು ಕಾಪಾಡೋಕೆ ಬಡ್ದು ನಿನಗೆ ಬುದ್ಧಿ ಇಲ್ಲ ಕಣೆ ಜೀವಿತ. ಅಲ್ಲ ನಿನಗೇನೆ ನೀನು ಅಲ್ಲ ನೋಡ, ಯಾಕ ಇವ್ರು ಏನು ಅಂತಾರೆ, ಏನು ಆಟದ ಗೊಂಬೆ ಅಂತ ತಿಳ್ಕೊಬಿಟ್ಟಿದ್ರೇನಿ? ಆಟದ ಗೊಂಬೆ ಮಾಡ್ಕೊಂಡಿದ್ರೆ ನಿನ್ನ ಪಾಲಿಗೆ ಆಟದ ಗೊಂಬೆ. ನೋಡು ಯಾಕ, ನೋಡು ಆಟದ ಗೊಂಬೆ ಮಾಡ್ಕೊಂಡವ್ರೆ ಮಗನ. ಸುಮ್ಮನಿರೆ ಮರಮ್ಮ, ಅದೇನು ಮಾಡ್ತಾಳೆ ಮಾಡಲಿ, ಹೇಳಿದ್ರೆ ಅರ್ಥವಾಗಲ್ಲ ಇವ್ರಿಗೆ. ಆ ಸಿಟ್ಟಿನಾಗೆ ಏನೇನೋ ಮಾಡ್ತಾರೆ. ಅಲ್ಲ ಕಣ್ರಮ್ಮ, ಅವಳಂತ ಹಿಂಗೆ ಮಾತಾಡ್ತಾಳೆ ಅಂದ್ರೆ ನಿಮ್ಗಾನ ಬುದ್ಧಿ ಬೇಡವಿ? ಮಗು ತಾಯ್ತಾಗಿರ್ಬೇಕಣಮ್ಮ. ಕೊಡ್ರಿ ಸುಮ್ಮನೆ ಕರ್ಕೊಂಡು ಹೋಗ್ರಿ ಅಂತ. ಇವೆಲ್ಲ ಇಂಥದ್ರಾಗೆಲ್ಲ ಬೇಡ ಕಣಮ್ಮ. ನಾವೇನು ಸಿಟ್ಟಿದ್ರು ಬೆದ್ರಿ ಬೆದ್ರಿ ಮಾತಾಡೋಣ ಅಂತೇಳಿ ಕೊಡ್ರಿ ಮಗನ ಸುಮ್ಮನೆ. ನೀವು ಯಾಕೆ ಎತ್ಕೊಂಡಿದ್ದೀರಾ? ಇಲ್ಲ ನಾವಂತೂ ವಾಪಸ್ ಕೊಡಲ್ಲ. ಇವತ್ತು ನಮಗೆ ಮಗ ಕೊಟ್ಟಿದ್ದಾಳೆ, ಇನ್ನೂ ಖುಷಿನೇ ಆಗ್ತೈತೆ ನನಗೂ ನನ್ನ ಗಂಡನಿಗೂ. ಇನ್ನೂ ಖುಷಿ ಆಗ್ತೈತೆ, ತುಂಬ ಚೆನ್ನಾಗಿ ನೋಡ್ಕೊಂತೀವಿ. ನನ್ನ ಮಗಳು ನನ್ನ ಕೈಗೆ ಬಂದು ಸೇರಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತೈತೆ. ಇವತ್ತು ನನ್ನ ಮಗಳು ನಾನು ಎತ್ಕೊಂಡಿದ್ದೀನಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಬೇಕು? ನೋಡ್ಕೊಂತೀವಿ ಕಣೆ ಜೀವಿತ. ಹೋಗು, ನೋಡ್ಕೊಂಬಲ್ಲ ಅಂತ ಯಾವುದೇ ಕಾರಣಕ್ಕೂ ನಾವು ಹೇಳಲ್ಲ. ನಿನ್ನ ಕೈಲಿ ಆಗಲ್ಲ ತಾನೇ, ಆಗಲ್ಲ ಅಂತ ನೀನು ನನಗೆ ತಗೊಂಬಂದು ಕೊಟ್ಟಿರೋದು. ನೀನು ನನ್ನ ಕೈಲಿ ಆಗಲ್ಲ ನೋಡ್ಕೊಂಬಕ್ಕೆ ಅಂತ ನೀನು ಹೇಳಬೇಕು, ಇಲ್ಲ ನನ್ನ ಕೈಲಿ ನೋಡ್ಕೊಂಬಕ್ಕಲ್ಲ ಅಂತ ನಾನು ಹೇಳಬೇಕು. ಅಲ್ಲಿವರೆಗೂ ಚಾಲೆಂಜ್. ನೋಡೋಣ ಯಾರು ಸೋಲ್ತಾರೆ ಈ ಚಾಲೆಂಜಲ್ಲಿ ಅಂತ. ಸರಿ ಆಯ್ತು ಹೇಳಿ, ಹಂಗೆ ಮಾಡೋಣ. ನಾನಂತೂ ಯಾವುದೇ ಕಾರಣಕ್ಕೂ ನಾನು ಸೋಲಲ್ಲ. ನಿನ್ನ ಕೈಲಾಗಲ್ಲ ಅಂತ ಹೇಳ್ಬೇಕು ನೀನು. ನನ್ನ ಕೈಲಾಗಲ್ಲಮ್ಮ, ನನ್ನ ಕೈಲಿ ನಾನು ನೋಡ್ಕೊಂಬಕ್ಕಾಗಲ್ಲ, ನೀನು ನೋಡ್ಕೋ ಅಂತ ಹೇಳ್ಬೇಕು. ಇಬ್ಬರು ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅಂತ ಒಪ್ಕೋಬೇಕು ನೀವಿಬ್ರು ನನ್ನ ಮುಂದೆ. ಹಂಗೆ ಆಗಬೇಕು. ಮಗಳನ್ನ ಕರ್ಕೊಂಬಂದು ನನ್ನ ಹತ್ರ ಬಿಟ್ಟವಳೆ, ನೋಡ್ಕೊಂತೀನಿ ನೋಡ್ರಿ. ಅವಳ ಹತ್ರ ಇದ್ದರೆ ಅಷ್ಟು ಚೆನ್ನಾಗಿ ಜವಾಬ್ದಾರಿಯಿಂದ ನೋಡ್ಕೊಂಬಲ್ಲ, ಮಾಡು ಚೆನ್ನಾಗಿ ನೋಡ್ಕೊಂತಾಳೆ, ನೋಡ್ಕೊಂತೀವಿ. ಹಾಲೊಂದು ಬೇಕು ಮಗುಗೆ, ನಾವೆಲ್ಲ ಅದೇನೋ ತಯಾರಿ ಮಾಡಬೇಕು ಅದೆಲ್ಲ ಮಾಡ್ತೀನಿ. ಅದೆಲ್ಲ ಏನೇ ಬೇಕು ಮಗುಗೆ ಎಲ್ಲ ನಾನು ತಯಾರಿ ಮಾಡಿ ನಾನು ನೋಡ್ಕೊಂತೀನಿ. ನನಗೆ ಹೆಂಗೆ ನೋಡ್ಕೋಬೇಕು ಅಂಬ ಚೆನ್ನಾಗಿ ಗೊತ್ತೈತೆ, ನಾನು ನೋಡ್ಕೊಂತೀನಿ. ಬಂದು ಚಾಲೆಂಜ್ ಮಾಡ್ತಾಯಿದ್ದಾಳೆ ಇಂಥದ್ರಾಗೆ. ಇವಳಿಗೆ ಏನು ಹೇಳಬೇಕು ಏನೋ ಒಂದು ಗೊತ್ತಾಗ್ತಲ್ಲ. ಈ ಜೀವಿತ ಬುದ್ಧಿ ಮಾತ್ರ ಅವಳು ಬಿಡೋದಿಲ್ಲ. ಇವಳಿಗೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ, ಮಾಡ್ತೀನಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.